ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇವತ್ತು ಬಂದು ಬುಧವಾರ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇಲ್ಲಿ ಬಂದು ಒಂದು ಸಾಯಂಕಾಲ 6:30 ಆಗಿತ್ತು. ಇಲ್ಲಿ ಇಂಚರ ಹೋಮ್ವರ್ಕ್ ಮಾಡ್ಕೊಳ್ತಾ ಕೂತ್ಕೊಂಡಿದ್ಲು. ನಮ್ಮ ಪಾಪು ನೋಡಿ ಒಂದು ಮಚ್ಚಕಾಯಿ ತೊಗೊಂಡೋಗ್ಬಿಟ್ಟಿದ್ದಾನೆ. ಅದು ತೊಗೊಂಡೋಗ್ಬಿಟ್ಟು ಓದೆ ಕರೆಕ್ಟಾಗಿ ಓದ್ತೀಯಾ ಇಲ್ವಾ ಅಂತ ಹೇಳ್ಬಿಟ್ಟು ಮಕ್ಷಕಾಯಿ ಎತ್ಕೊಂಡು ಅವಳಿಗೆ ಪಾಠ ಹೇಳ್ಕೊಡ್ತಾ ಇರೋದು. ಹಾಗೆಯೇ ತುಂಬ ಏನಾದರೂ ಹಿಂಸೆ ಕೊಡ್ತಾ ಇರ್ತಾನೆ. ನಾವೇನಾದರೂ ಅವನ್ನ ಓದ್ಸಕ್ಕೆ ಕೂತ್ಕೊಂಡ್ಬಿಟ್ರೆ ಏನು ಮಾಡ್ತಾನೆ ಅಂದರೆ ನಿದ್ರೆ ಬರೋ ಥರ ಆ್ಯಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಇವನು ಮಾತ್ರ ಹೋಗ್ಬಿಟ್ಟು ಅವಳಿಗೆ ಹೊಡಿಯೋದು, ಹಿಂಸೆ ಕೊಡೋದು, ಓದ್ತೀಯಾ ಇಲ್ವಾ, ಓಡಿಲ್ಲ ಅಂತ ಹೇಳ್ಬಿಟ್ಟು ಹಿಂಸೆ ಕೊಡ್ತಾಯಿದ್ದ. ಹಿಂಗೆ ಮಕ್ಳಿಗೆ ಓದಬೇಕಾದ್ರೆ ಇವನು ಟೆಸ್ಟು ಅಂತ ಓದ್ಕೋಬೇಕಾದ್ರೂ ಹಿಂಸೆ ಕೊಡ್ತಾ ಇರ್ತಾನೆ, ಅವಳು ಓದ್ಕೋಬೇಕಾದ್ರೂ ಹಿಂಸೆ ಕೊಡ್ತಾ ಇರ್ತಾನೆ. ಸಖತ್ತು ಅವನ್ನ ಇಟ್ಕೊಂಡು ಓದ್ಕೊಳ್ಳೋದೇ ಮಕ್ಕಳು ಒಂದು ದೊಡ್ಡ ಕಷ್ಟ ಆಗೋಗ್ಬಿಟ್ಟೈತೆ. ಬುಕ್ಸ್ ಎತ್ಕೊಳ್ಳೋದು, ಪೆನ್ ಎತ್ಕೊಳ್ಳೋದು, ಇಲ್ಲ ಬುಕ್ಸ್ ಕೊಡೋ ಗೀಜು ಬಿಡೋದು, ಈ ಥರ ಏನಾದರೂ ಒಂದು ಹಿಂಸೆ ಕೊಡ್ತಾನೆ ಇರ್ತಾನೆ. ಫ್ರೆಂಡ್ಸ್ ಅಂತೂ ಇಂತೂ ಅರ್ಧ ಗಂಟೆಗಳ ನಂತರ ಧನುಷ್ ನನಗೆ ಮಶ್ರೂಮ್ ತಂದ್ಕೊಟ್ಟಿದ್ದಾನೆ. ನಮ್ಮ ಚಿಕ್ಕಮ್ಮ ಇಷ್ಟೊಂದು ಹೇಳ್ಬಿಡ್ತಾರೆ, ನಮ್ಗೆ ತರ ಕಷ್ಟ ಅಂದ್ರೆ ಎಮ್ಮೆ ಅದೇನು ತರಕಾರಿ ಅಂಗಡಿ ಅದೇನ್ ಮಾಡ್ತಾ ಇರ್ತಾನ, ಇಲ್ಲ ಯಾರಾದ್ರೂ ತರಕಾರಿ ಅಂಗಡಿ ಸ್ವಲ್ಪ ರಶ್ ಅಲ್ಲಿ ನೀನ್ ಹೋದಾಗ್ಲೇ ರಶ್ ಇರ್ತದ. ಕೇಳಿ ನೀವು ಹೋಗಿ ಅಲ್ಲಿ ಕೆಳಗಡೆ ಅಂಗಡಿಗೆ ಹೋಗಿ. ನಾನು ಎಷ್ಟೊಂದ್ಸಲ ಬಂದಿಲ್ಲ ನಿಮ್ ಜೊತೆ. ಆ ಕೆಳಗಡೆ ಅಂಗಡಿಗೆ ಹೋಗಿ ಮಶ್ರೂಮ್ ತರ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಕರ್ಕೊಂಡ್ ತರಕ ಅಲ್ಲಿಗಾರ್ದೆ. ಅಲ್ಲಿ ನಂಗೆ ಆಮೇಲೆ ಸಾಮಾನು ಎಲ್ಲ ಸಾಮಾನು ಯೋಚನೆ ಮಾಡ್ಕೊಂತಾರ ಅದ್ಲ ಸ್ವಲ್ಪ ಐತೆ. ಆಮೇಲೆ ತರಕಾರಿ ಹಿಡ್ಕೊಂಡು ಅಲ್ಲೋಗಿ ಫೋನ್ ಪೇ ಮಾಡ್ಕೊಂಡು ಬರೋ ಕಷ್ಟ ಆಡ್ಕೊಂಡು ಕೈಯೆಲ್ಲ ನೋಡ್ಸ್ಕೊಂಡ್ ಬಂದು ತುಲ್ ಕೊಡೋದಾದ್ರು ನಿಮ್ ಕೈ ಬೈಸ್ಕೊಳ್ಳೋದು. ನಾನೇನ್ ಬೈದ್ನ ಹೋಗ್ಬಿಡ್ತಾ ಇದ್ದೀನಿ ನಿನ್ನ ಮೊಬೈಲಲ್ಲಿ. ಎಷ್ಟು ಸಾಧನೆ ನೋಡಿ ಫ್ರೆಂಡ್ಸ್. ಅನ್ನೊಂದು ಸಾಮಾನು ತಗೊಂಡು ಅವ್ನು ನೆನಪು ಮಾಡ್ಕೊಂಡು ಪಾಪ ತರಷ್ಟರಲ್ಲಿ ಅರ್ಧ ಗಂಟೆ ಮುಕ್ಕಾಲ ಅವರು ಅದು ಹೇಳ್ ಕಳ್ಸಿದ್ದೆ ನೋಡಿ. ಇಷ್ಟು ಗಂಟೆ ಇವಾಗ ಇಷ್ಟು ಗಂಟೆಗೆ ಬರ್ಬೇಕು ಅಂತ ಅಂದ್ರೂ 1/4 ಗಂಟೆ ಲೇಟ್ ಮಾಡ್ಕೊಂಡು ಬಂದಿರೋದು. ಏನ್ 1/4 ಗಂಟೆ? ಸರಿ, ಇವಾಗ ನನ್ ಚಪಾತಿ ಹಿಟ್ಟು ಕಲ್ಸ್ಕೊಡ್ತೀನಿ. ಮತ್ತೆ ಓದ್ಕೊಂಡೆ ಮಧ್ಯಾಹ್ನನೇ ಅಂತ ಹೇಳ್ದಲ್ಲ ಅದನ್ನು. ಇವಾಗ ಪ್ರಾಕ್ಟೀಸ್ ಮಾಡ್ಬಾರ್ದಾ? ಏನಾದ್ರು ಕೆಲಸ ಹೇಳಿದ್ರೆ ಈ ತರ ಅವಾಗ್ಲೇ ಬಂದಾಗ ಕೇಳಿದೀನಿ, ಓದೋದೇನು ಹೋಮ್ವರ್ಕ್ ಏನು ಇಲ್ವಾ ಅಂತ. ಎಲ್ಲ ಸ್ಕೂಲಲ್ಲೇ ಓದ್ ಸಾಕಾಗೈತೆ, ಬೆಳಗ್ಗೆಯಿಂದ ಏನು ಓದಲ್ಲ ಅಂದ. ಇವಾಗ ಚಪಾತಿ ಹಿಟ್ಟು ಕಲ್ಸ್ಕೊಡು ಅಂತ ಹೇಳಿದ್ರೆ ಇವಾಗ ಓದ್ಬೇಕು ಅಂತಾನೆ. ನೀವೇ ನೋಡಿ ಫ್ರೆಂಡ್ಸ್, ಈಗ ಮಕ್ಳು ಎಷ್ಟು ಕೆಟ್ಟ ಬುದ್ಧಿ ಕಲ್ತವ್ರೆ ಅಂತ. ಈಗ ನಿಜ ಓದಕ್ ಹೋಗ್ತಾ ಇದೀಯಾ? ಹೇಳು. ಇಲ್ಲ ತಾನೆ, ಬಾ ಮತ್ತೆ ಚಪಾತಿ ಹಿಟ್ಟು ಕಲ್ಸ್ಕೊಡು. ಮಕ್ಕಳು ಸ್ವಲ್ಪ ಸಣ್ಣ ಇದನ್ನ ಎಲ್ಲ ಇಟ್ಕೊಂಡು ಎಷ್ಟು ಕಷ್ಟ ಪಡ್ಕೊಂಡ್ಬಂದಿನಿ. ನಿನ್ ಕಷ್ಟ ನಂಗೆ ಅರ್ಥ ಆಯ್ತು. ಈ ಗೋಧಿ ಹಿಟ್ಟು ಬೇರೆ ಜಾರ್ಕೊಂಡ್ ಹಿಂಗ್ ಇಟ್ಕೊಂಡು ಜಾರ್ಕೊಂಡ್ ಬದ ಅಂತ ಬಿಡ್ತೈತೆ. ಸುಮಾರು ತರಕಾರಿ ಐಟಮ್ಸ್ ಅದು ಇದು ಎಲ್ಲ ಖಾಲಿ ಆಗೋಗಿತ್ತು. ಅದಕ್ಕೆ ತರ್ಸಿದ್ದೀನಿ. ಈರುಳ್ಳಿ 100 ರೂಪಾಯಿಗೆ 3 kg ಅಂತೆ ನೋಡಿ. ಸಣ್ಣ ಈರುಳ್ಳಿ ಅಲ್ಲಿ ಮಾಮೂಲಿ ಇದು ಈರುಳ್ಳಿನ ಇಡ್ತಾರಲ್ಲ, ಅಲ್ಲಿ ತಗೊಂಡ್ ಬಂದಿರೋದು. ಆ ಕಡೆ ಸೈಡ್ ಅಂಗಡಿಲೆಲ್ಲ ಎಷ್ಟಿತ್ತು? 50 ರೂಪಾಯಿ ಕೆಜಿ ಅಂದ್ರೆ ಸ್ವಲ್ಪ ದೊಡ್ಡದ ಈರುಳ್ಳಿ ಬರುತ್ತಲ್ಲ, ಅದು 50 ರೂಪಾಯಿ ಕೆಜಿ. ಇದು ಸಣ್ಣದು, ಇದು ಕಟ್ ಮಾಡಕ್ ಹಿಂಸೆ. ಆದ್ರೆ ಏನ್ ಮಾಡ್ತೀರಾ, ಇರ್ಲಿ ಹಿಂಗೋ ಅಡ್ಜಸ್ಟ್ ಆಗುತ್ತೆ. ಸಾಂಬಾರ್ಗೆಲ್ಲ ಸರಿ ಹೋಗುತ್ತೆ. ಅಂದ್ರೆ ಇದು ಈ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಕಟ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಹಿಂಸೆ ಕಟ್ ಮಾಡಕ್ಕೆ. ಇವಾಗ ಮಶ್ರೂಮ್ ತಂದಿದ್ದಾನಲ್ವ, ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಿ ಬಿಡುವುದೇ, ತಿಂದು ಬಿಡುವುದು. ಮತ್ತೇನ್ ಮಾಡ್ಬೇಕಿತ್ತು? ಮಶ್ರೂಮ್ ಪೆಪ್ಪರ್ ಫ್ರೈ ಚಪಾತಿ ಮಾಡಿ. ಇವಾಗ ಮಾಡ್ತೀನಿ. ಧನುಷ್ ಹತ್ರ ಸ್ವಲ್ಪ ಹೆಲ್ಪ್ ತಗೋತೀನಿ, ಹೆಲ್ಪ್ ಮಾಡ್ಕೊಡ್ತಾನೆ. ಈಗ ಗೋಧಿ ಹಿಟ್ಟು ಕಲ್ಸಿಸ್ಕೊತೀನಿ ಅಷ್ಟೇ. ಇನ್ನೇನು ಜಾಸ್ತಿ ಎಲ್ಲ ಕೆಲಸ ಹೇಳಲ್ಲ ಫ್ರೆಂಡ್ಸ್. ನಾನು ಇವ್ನಿಗೆ ಏನು ಕೆಲಸನೇ ಕೊಡಲ್ಲ. ನೀನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡಿದ್ರೆ ಯಾರು ಕೆಲಸ ಕೊಡ್ತೀನಿ? ಏನು ಕೆಲಸ ಕೊಡ್ತೀನಿ ನಾನು? ಸ್ಕೂಲಿಂದ ಬರೋದೇ 6 ಗಂಟೆ 6:30. ಬಂದು ಊಟ ತಿಂದು ಸ್ನಾನ ಮಾಡ್ಕೊಂಡು ಬರೋದೇ 7 ಗಂಟೆ 7:30, ಒಂದ್ಸಲ 8 ಗಂಟೆ ಹತ್ರ ಆಗಿರ್ತದೆ. ಇವಾಗ ಹೋಗಿ ಒಂದು ಸಾಮಾನು ತಂದು ಕೊಟ್ಟವನೇ, ಅದೇ ಒಂದು ದೊಡ್ಡ ಕೆಲಸ ಅವನಿಗೆ. ಇವಾಗ ಮಧ್ಯದಲ್ಲಿ ಒಂದು ಕೆಲಸ ಏನಾದ್ರು ಹೇಳ್ಬಿಟ್ರೆ, ಧನುಷ್ ಅದು ಕಟ್ ಮಾಡ್ಕೊಡು, ಇಲ್ಲ ಇದು ಕಲ್ಸ್ಕೊಡು ಅಂದ್ರೆ ಅದೇ ಒಂದು ದೊಡ್ಡ ಕೆಲಸ ಅವನಿಗೆ. ಸಾಧನೆ ಮಾಡ್ದಂಗೆ ಅವನು ಜೀವನದಲ್ಲಿ ಅದೇ ಸಾಧನೆ ಅದು ಅಲ್ವೇನಾ? ಏನಾದ್ರು ಪಾಪ ನಮ್ಮ ಮಮ್ಮಿಗೆ ಏನಾದ್ರು ಹೆಲ್ಪ್ ಮಾಡ್ಕೊಡೋಣ, ನಮ್ಮ ಮಮ್ಮಿ ನಂಗೆ ರುಚಿಯಾಗಿ ಅಡುಗೆ ಮಾಡಾಕ್ತೈತೆ, ಅದೇನು ಒಳ್ಳೆ ಬುದ್ಧಿನೇ ಇಲ್ಲ ಫ್ರೆಂಡ್ಸ್. ಮಮ್ಮಿ ಅದ್ ಮಾಡಿ ಮಮ್ಮಿ, ಮಮ್ಮಿ ಇದ್ ಮಾಡಿ ಮಮ್ಮಿ, ಇದ್ ಮಾಡಿ ಮಮ್ಮಿ ಅಂತ ಮಾತ್ರ ಹೇಳ್ತಾನೆ. ಹೌದೌದು, ಇಲ್ಲ ಅಂತ ಹೇಳಿದ್ನಾ? ಅದೇ ಹೇಳಿ ದುಡ್ಡು ಸಾಧನೆ ಮಾಡ್ಕೊಂಡ್ ಬಂದವನ ಇವತ್ತು ಅಂತ ಹೇಳಿಲ್ಲ ನಾನು. ಮತ್ ಗಂಡ್ ಮಗ ಅಂತ ಇರೋದು ಏನಕ್ಕೆ ಇವೆಲ್ಲ? ಹೌದೌದು, ಏನಾದ್ರೂ ಸಾಮಾನ್ ತರ್ಬೋದು. ನಮ್ ಫ್ಲೋರ್ ಹತ್ತದೈತಲ್ಲ, 4ನೇ ಫ್ಲೋರಲ್ಲಿ ನಮ್ಮ ಮನೆ ಇರೋದು. 4ನೇ ಫ್ಲೋರ್ ಹತ್ಕೊಂಡು ಬರೋಷ್ಟಲ್ಲೇ ಸುಸ್ತಾಗಿ ಹೋಗಿರ್ತಾರೆ ಅಷ್ಟೇ. ಅದಕ್ಕೆ ಮತ್ತೆ ಕೆಳಗಡೆ ಇಳ್ದು ಹತ್ತು ಮಕ್ಳು ಏನಾರು ಅಂಗಡಿ ಕಳ್ಸಿದ್ರೆ ಒಯ್ಯೋ ಅಂತಾರೆ. ಹತ್ತದೇ ದೊಡ್ಡ ಕಷ್ಟ ಇಲ್ಲಿ ನಮ್ಗೆ. ಲಿಫ್ಟ್ ಮಾಡ್ತಿದ್ರೆ
ಒಂದು ಹೇಳ್ಬಿಟ್ಟು ಧನುಷ್ ಒಂದು ಲಿಫ್ಟ್ ಮಾಡಿಸ್ತಾನೆ ಇವಾಗ. ಧನುಷ್ ಸ್ವಂತ ಇವಾಗ ಫ್ರೆಂಡ್ಸ್ ಮಾತಾಡ್ತಾನೆ ಇರ್ತೀವಿ. ಇವಾಗ ಫಸ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತೀವಿ, ಟೈಮ್ ಆಗಿದೆ ಆಲ್ರೆಡಿ. ಇಲ್ಲಿ ಧನುಷ್ಗೆ ಓದೋದೇನೂ ಇರಲಿಲ್ಲ, ಹಾಗಾಗಿ ಅವನನ್ನು ಸ್ವಲ್ಪ ಹೆಲ್ಪ್ಗೆ ಅಂತ ಕರೆದಿದ್ದೀನಿ. ಅವನನ್ನು ಯಾವಾಗೂ ಕೆಲಸ ಏನು ಮಾಡಿಸ್ಕೊಳ್ಳಲ್ಲ, ಓದೋದೇನೂ ಇಲ್ಲ, ಫ್ರೀಯಾಗಿದ್ದಾನೆ ಅಂದಾಗ ಅಷ್ಟೇ. ಅದರಲ್ಲೂ ಕೆಲಸ ಅಂತ ಏನಿಲ್ಲ. ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಅಂತ ಅವನಿಗೆ ಗೋಧಿ ಹಿಟ್ಟು ಕಲಿಸ್ಕೊಡ್ತಾ ಇದ್ದ. ಅಷ್ಟರಲ್ಲಿ ನಾನಿಲ್ಲಿ ಮಶ್ರೂಮ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ. ಮಣ್ಣಿರುತ್ತೆ, ಹಾಗೆಯೇ ಅದ್ರದ್ದು ಮೇಲ್ಗಡೆದ ಒಂಥರ ಲೇಯರ್ ಥರ ಬರುತ್ತಲ್ಲ, ಅದನ್ನೆಲ್ಲ ತೆಗೆದು ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಹಾಗಾಗಿ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ವಿ. ಹೇಳ್ತಿರ್ತಾರೆ ಫ್ರೆಂಡ್ಸ್. ಧನುಷು ವಿಡಿಯೋಗೆ ಬಂದಿದ್ದೆಲ್ಲ ಸುಮಾರು ಓಡ್ತೈತಂತೆ, 1 ಮಿಲಿಯನ್ ಓಡ್ತೈತೆ ಫ್ರೆಂಡ್ಸ್, ಆಯ್ತಾ? ಅದಕ್ಕೆ ಧನುಷ್ನ ಜಾಸ್ತಿ ತೋರಿಸ್ಬೇಕಂತೆ ವಿಡಿಯೋಸಲ್ಲಿ. ಏನಪ್ಪ ಇನ್ಮೇಲೆ ನಂದು ಎಲ್ಲ ವಿಡಿಯೋಗಳಲ್ಲೂ ಧನುಷ್ನ ತೋರಿಸ್ತೀನಿ. ಯಾಕೆಂದ್ರೆ ಧನುಷ್ ಇದ್ರೆ ನನ್ನ ವಿಡಿಯೋಗಳು 1 ಮಿಲಿಯನ್ ಹತ್ರ ಹೋಗೋದು. ಏನು ಅದು ಹಾಕಿಲ್ಲ, ಇನ್ನೂ ಸ್ವಲ್ಪ ಬೇಕಾ? ಅದೇ ಏನಕ್ಕೆ ಇಷ್ಟು ಕಷ್ಟಪಟ್ಟು ತಂದಿದ್ ಮತ್ತೆ ಬೇಕು ಒತ್ತಕ್ಕೆಲ್ಲ ಬೇಡವಾ ಇನ್ನ. ಹಾಗಾಗಿ ಇನ್ ಮುಂದೆ ನನ್ನ ವಿಡಿಯೋಗಳಲ್ಲಿ ಧನುಷ್ ಅಂತ ಇದ್ದೇ ಇರ್ತಾನೆ. ನೋಡಿ ನೋಡಿ, ನಾವೇ ಕರೀಂ ಖಾನ್ ಅಂತ ಹೆಸರಿಟ್ಟಿರೋದು. ಇಲ್ಲ ಬೆಳ್ಳಗೆ ಇದೀನಿ. ಇವಾಗ ಒಂದ್ ಸ್ವಲ್ಪ 2 ದಿನದಿಂದ ಕೊಡ್ತೇನೆ 1 ತಿಂಗಳಿಂದ ಡ್ಯಾನ್ಸ್ ಅಂತ ಕೈಗೆ ಸಿಗ್ತಾ ಇರ್ಲಿಲ್ಲ. ಧನುಷ್ ಇವತ್ತೇ ಕೈಗೆ ಸಿಕ್ಕಿರೋದು. ಬೆಳಿಗ್ಗೆ 7 ಗಂಟೆಗೆ ಎದ್ದು ಹೋದ್ರೆ ಸಾಯಂಕಾಲ 7 ಗಂಟೆ. ಆನ್ಯುವಲ್ ಡೇ ದಿನ ಅಂತೂ 12 ಗಂಟೆ ನಮ್ಮನೆಯವ್ರು ಹೋಗಿ ಕರ್ಕೊಂಡ್ ಬಂದಿರೋದು ಧನುಷ್ನ. ಇವಾಗಲೇ ಕೈ ಸಿಗ್ತಾ ಇರೋದು. ಅದ್ರಲ್ಲೂ ನಾಳೆಯಿಂದ ಟೆಸ್ಟು. ಇನ್ನೊಂದು 3 ದಿನ ಅದೊಂದು. ಅವ್ರಿಗೇನು ರೆಸ್ಟ್ ಇಲ್ಲ, ಬ್ಯಾಕ್ ಟು ಬ್ಯಾಕು ಫುಲ್ಲು ಇದು. ಆನ್ಯುವಲ್ ಡೇ ಆಯಿತು, ಇವತ್ತು ಟೆಸ್ಟ್, ನಾಳೆಯಿಂದ ಟೆಸ್ಟು. ಏನೋ ಮಾಡಿಸ್ತೀವಿ ಒಟ್ಟಲ್ಲಿ. ಅವ್ರಿಗೆ ಫ್ರೀ ಕೊಡಬಾರ್ದು, ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಫ್ರೀ ಕೊಡಬಾರ್ದು ಇವನಿಗೆ. ಇವನಷ್ಟು ನಮ್ಮ ಸಣ್ಣ ಮಗು ಆಯ್ತಲ್ಲ, ಅದನ್ನಾದ್ರೂ ಹೆಂಗಾದ್ರೂ ಮೇಂಟೈನ್ ಮಾಡ್ಬೋದು. ಈ ಹುಡ್ಗನ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಸೈಲೆಂಟ್ ಆಗಿ. ಹೌದೌದು, ಸಕ್ಕ ಸೈಲೆಂಟ್. ಫ್ಯಾಮಿಲಿ ಎಲ್ಲರೂ ಹೇಳ್ತಾರೆ, ಏನಿಂತ ಚಿನ್ನಂತ ಮಗನ್ ಎತ್ಬಿಟ್ಟಿದ್ಯಾ ಅಂತ ನಮ್ಮ ಅಕ್ಕನ. ಅಷ್ಟು ಸೈಲೆಂಟ್ ಅಲ್ಲ ಅಂತ ಅಲ್ವೇನೋ. ಒಗ್ಬಿಡ್ತಾರೆ, ಎಲ್ಲರೂ ಒಗ್ಬಿಡ್ತಾರೆ ಫುಲ್ಲು. ಏನ್ ಸೈಲೆಂಟ್ ಮಗು ಅಂತ. ನಾನು ಯಾರ ಮನೆಗೆ ಹೋಗೋದಿಲ್ಲ. ಅಲ್ಲ ಕಣ, ನಮ್ಮ ಮನೇಲೆ, ನಮ್ಮ ಫ್ಯಾಮಿಲಿ. ನಿಮ್ ಜಯವ ಏನಂದ್ರೆ ಒಳ್ಳೆ ಹುಡುಗ. ಹೌದು, ತುಂಬಾ ಡಿಸೆಂಟ್. ಅಪರಂಜಿ. ನನ್ನ ಮೊಮ್ಮಗ, ಮೊದಲನೇ ಮೊಮ್ಮಗ ಅಪರಂಜಿ. ಮಿಕ್ಕದವರೆಲ್ಲ ಅವನ್ನ ನೋಡಿ ಅವನ ಥರನೇ ಫಾಲೋ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ಎಲ್ಲ ಮಕ್ಕಳು ಅವನ ಥರನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ನನ್ನ ಮಗಳು ಒಬ್ಳಿಲ್ಲ, ಇವನು ತಮ್ಮ ಒಬ್ಬ ಇಲ್ಲ. ಇವನು ಅಣ್ಣನ ಥರನೇ, ನಾನು ಲಾಸ್ಟ್ನೇ ತಮ್ಮ, ಅವನ್ನೇ ಫಾಲೋ ಮಾಡಬೇಕು ಅಂತ ನನ್ನ ಮಗ ಸೇಮ್ ಟು ಸೇಮು. ಧನುಷ್ ಹೆಂಗ್ ಆಡ್ತಾನೆ ಅವನ ಥರನೇ ಇವನು ಆಡೋದು. ಅವ್ನು ಹುಟ್ಟಿರೋದು ಸೇಮ್ ನೋಡಿ, ಒಂದೇ ತಿಂಗಳು. ಅದ್ರಲ್ಲಿ ಅಮಾವಾಸ್ಯೆ ದಿನನೇ ಇಬ್ರು ಹುಟ್ಟಿರೋದು. ಇವನು ಅಮಾವಾಸ್ಯೆ, ಅವನು ಅಮಾವಾಸ್ಯೆ. ಸೇಮ್ ಗುರುವಾರ ಇಲ್ಲ, ಮಂಗಳವಾರ ಹುಟ್ಟಿರೋದು. ಆಡೋದು ಸೇಮು. ಧನುಷ್ ಹೆಂಗ್ ಆಡ್ತಾನೆ ಹಂಗೆ ನನ್ನ ಮಗನು ಆಡೋದು. ಈಗ ಜಾಸ್ತಿನೇ ಆಡ್ತಾರೆ, ಕಡಿಮೆ ಅಂತೂ ಇಲ್ಲ ಅಂತ ಅಣ್ಣ. ನೋಡಿ ಹೆಂಗ್ ಬೈತಾರೆ ನಮ್ಮಲ್ಲಿ. ನಾನಿಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ಹಸಿಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವು ಸೊಪ್ಪು ಫ್ರೆಶ್ ಆಗಿರೋವಂಥದ್ದನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ 3 ರಿಂದ 4 ಸಣ್ಣದಾಗಿ ಈರುಳ್ಳಿನ ಹಚ್ಚಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಜ್ಜಿಟ್ಕೊಂಡಿರೋವಂತಹ ಬೆಳ್ಳುಳ್ಳಿ, ಹಾಗೆಯೇ 2 ಟೊಮೆಟೊ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಬೇಯೋದಕ್ಕೆ ಅಂತ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇವಾಗ ಇದಕ್ಕೆ ಯಾವುದೇ ರೀತಿ ನೀರು ಏನು ಕೂಡ ನಾನು ಸೇರಿಸಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಮಶ್ರೂಮು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನಾನಿಲ್ಲಿ ಸ್ವಲ್ಪ ಚಪಾತಿಗಾಗಿರೋದ್ರಿಂದ ಡ್ರೈ ಆಗಿ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ನೀರೇನು ಸೇರಿಸಿಲ್ಲ. ಮಶ್ರೂಮೇ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದನ್ನು ಚೆನ್ನಾಗಿ ಮಶ್ರೂಮ್ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ತೀನಿ.
ಅದಕ್ಕೆ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಪೆಪ್ಪರ್ ಪೌಡರ್ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪೆಪ್ಪರ್ ಮಶ್ರೂಮ್ ರೆಡಿಯಾಗಿದೆ.